ಸರ್ ನಿಮ್ಮ ಹೆಸರು? ರಾಜೇಂದ್ರ ಸರ್ ಇದು ಏನಾಗಬೇಕು? ಮಿಸ್ಸಸ್ಸು ಎಷ್ಟು ವರ್ಷದಿಂದ ಇದೆ ಸರ್ ಇದು? ಒಂದು 3 ವರ್ಷದಿಂದ ಐತೆ. ಇದು ಎಲ್ಲಿ ತೋರಿಸಿದೆ ಸರ್ ಮುಂಚೆ ಎಲ್ಲಿ ತೋರಿಸಿದ್ರು? ಡಾಕ್ಟರ್ ಹತ್ರ ಅಂತ ಎಲ್ಲಿ? ಬೆಂಗಳೂರಿನಲ್ಲೇ. ನೀವು ಇರೋದು ಬೆಂಗಳೂರು? ಎಲ್ಲಿ ಸರ್ ಬೆಂಗಳೂರು? ಎಲೆಕ್ಟ್ರಾನಿಕ್ ಸಿಟಿ. ಇರೋ ನಿಮ್ಮ ತಾಯಿನಾ ಇರೋ ಅಮ್ಮ ಅವರು? ನಿಮ್ಗೆ ಎಷ್ಟು ವರ್ಷದಿಂದ ಅಮ್ಮ ಇದು ನೋವು? ಇದಾಯ್ತು 25 ವರ್ಷದಿಂದ. ಹೌದಾ? ಓಹೋ, ನಿಮಗೆ ಅಮ್ಮ? ಹೌದಾ ಸರ್? ಅವ್ರು ಎಲ್ಲಿ ತೋರಿಸಿದ್ರು ಸರ್? ಅವರು ಆರ್ಕಾಡು ತಮಿಳ್ನಾಡು. ನಿಮಗೆ ಎಷ್ಟು ವರ್ಷದಿಂದ ಐತಮ್ಮ? ನನಗೆ ಕೈ ನೋವು ಇದರ? 15 ವರ್ಷದಿಂದ ಇದೆ. ಇದು ಮಧ್ಯದಲ್ಲಿ ಇವಾಗ ಒಂದು 7 ವರ್ಷದಿಂದ ಹೌದಾ? ಕಾಲು ಏನು ಹೇಳಿದ್ರು ಡಾಕ್ಟ್ರು? ಏನ್ ಮಂಡಿ ಸೌದಿದೆ, ಇಂಜೆಕ್ಷನ್ ಹಾಕೊಳ್ಳಿ ಅಂತ ಹೇಳಿದ್ರು. ಆಪರೇಷನ್ ಬೇಡ ಅಂತ ನೋಡಿ ಅಮ್ಮ, ಇಲ್ಲಿ ಕೈ ಮಡಗಿ, ಇಲ್ಲೇ ಇರಲಿ ಕೈ. ಇಲ್ಲಿ ಒಂದು ಕೈ ಮಡಗಿ, ನೀವು ಅಷ್ಟು ನೀವು ಮಾಡಬೇಕು, ತೋರಿಸ್ತೀನಿ. ಸ್ವಲ್ಪ ಮುಂದಕ್ಕೆ ಬನ್ನಿ, ಕೈ ಅಲ್ಲೇ ಇರಲಿ. ಸ್ವಲ್ಪ ಕಾಲು ಮುಂದಕ್ಕೆ ಬನ್ನಿ, ಕಾಲು ಮುಂದಕ್ಕೆ ಮಾಡಲ್ಲ, ಕೈ ಅಲ್ಲೇ ಇರಲಿ. ಕೆಳಗೆ ಕೂತ್ಕೊಳ್ಳಿ. ಉಕ್ಕಾರಮ್ಮ. ಶಾಬಾಷ್. ಇಂದ ಇದೇಳಿ. ಇಲ್ಲ ಸರ್, ಏನು ಹೆದರ್ಬೇಡಿ, ನಾನು ಮಾಡಿಸ್ತೀನಿ. ಯಾಕಂದ್ರೆ ನೀವು ಕೆರಳೆ ಎಲ್ಲ ಮಾಡ್ತೀರಾ, ಈ ಥರ ಮಾಡಬೇಕು. ಇದು ವಾಕಿಂಗ್ ಅಂತಾರೆ. ವಾಕಿಂಗ್ ನಲ್ಲಿ ಏನಾಗುತ್ತೆ, ಬೆಂಡ ಆಗ್ಬಿಡ್ತದೆ ಶರೀರ, ಮೂಳೆ ಗ್ಯಾಪ್ ಐತೆ. ಫಸ್ಟು ಯಾವಾಗಲೂ ಮನೆಯಲ್ಲಿ ವಾಕಿಂಗ್ ಮಾಡಿ, ಲಾಂಗ್ ವಾಕಿಂಗ್ ಹೋಗ್ಬಾರ್ದು. ವಾಸಾಕು ಈ ತರ ಬಹಳ ಒಳ್ಳೇದು. ಕೂತ್ಕೊಳ್ಳಿ ಇನ್ನೊಂದ್ಸತಿ. ಶಾಬಾಷ್. ಈ ತರ ಫುಲ್ ಕೂತ್ಕೋಬೇಕು. ಶಾಬಾಷ್. ನೀವು ಮಾಡಿ ಒಂದ್ಸತಿ ಕೂತ್ಕೊಳ್ಳಿ. ಎಲ್ಲ ಮಾಡಿ, ಎಲ್ಲ ಬಂದಿದ್ದಾರೆ. ಬಂದಿಲ್ಲ ಉಕ್ಕಾರಮ್ಮ. ಕಿಲೋ ಬ್ಯಾಂಡೇಜ್ ಬಿಚ್ಕೊಂಡ್ಬಿಡ್ತದೆ. ಈ ಕೈ ಕೊಡಿ ಅಮ್ಮ. ಅದೇ ಗೊತ್ತಾಯ್ತು. ಹಂಗೆ ನಿಂತ್ಕೊಳ್ಳಿ. ನೋಡಿ ನನಗೆ ನೋಡಿ, ಈಗ ಸ್ವಲ್ಪ ಹೋಗಿ ನಿಧಾನಕ್ಕೆ ತಿರುಗಿಸಿ, ನಿಧಾನಕ್ಕೆ ತಿರ್ಗಾ ಈ ಕಡೆ ತಿರ್ಗಿಸಿ, ಈ ಕಡೆ ತಿರುಗಿಸಿ. ಅಷ್ಟೇ, ಕೂತ್ಕೊಳ್ಳಿ. ಅನ್ಯಾಯ ಐಲಾಟ ಮಾಡಕೈತದ. ಕಾಲ್ ಮೇಲೆ ಕಲ್ಲು ಹಾಕಿ ಇಲ್ಲಿ ಇಟ್ಕೊಳ್ಳಿ. ಸರ್ ಎಲ್ಲ ಒಂದೇ ಜಾಗ ಬೆಂಗಳೂರಲ್ಲಿ? ಎಲ್ಲಿ? ಹೌದಾ? ತಮಿಳ್ನಾಡಿಂದ ಬಂದಿರೋದು. ಎಲ್ಲಿಂದ? ತಮಿಳ್ನಾಡು. ಆಗ ತುಂಬಾ ಜನ ಬರ್ತಾರೆ ತಮಿಳವರು. ನೋಡಿ ಕೈ ನೋಡಿ, ಹಿಂಗ್ ಮಡಿಕೊಳ್ಳಿ. ಇದು ಎಳೀರಿ. ಅಷ್ಟೇ ಸಾಕು. ಸ್ವಲ್ಪ ನಡಿ. ಈ ಕಾಲು ಹಾಕಿ ಅಷ್ಟೇ ಬಿಡಿರಿ. ನೋಡಿ ಕೈ ಹಿಂಗ್ ಮಾಡಿ, ಹಿಂಗೆ ಇರಲಿ ಕೈಯ. ಹಿಂಗ್ ತಿರ್ಗಿಸಿ. ಶಾಬಾಷ್. ತಿರ್ಗಿಸಿ. ಶಾಬಾಷ್. ಇದೆಲ್ಲ ಎಕ್ಸರ್ಸೈಸ್ ಮಾಡಲೇಬೇಕು ನೀವು. ಎತ್ತಿ ಮೇಲೆ ಶುಗರ್ ಐತೆ, ಚಿಕ್ಕ ಮಕ್ಳಿಗೆ ಶುಗರ್ ಇದೆ. ಟೆನ್ಷನ್ ತಗೊಂಡ್ಬಾರ್ದು, ಚೆನ್ನಾಗಿ ತಿನ್ಬೇಕು. ಟೆನ್ಷನ್ ಇದಳಿ ಚೆಕ್ ಅಂತ. ಈಗ ಕೆಳಗೆ ಕೂತ್ಕೊಳ್ಳಿ. ಅದಕ್ಕೆ ಮಾಡ್ಬೇಕು ನೀವು ಎಲ್ಲ ಈ ತರ ಮಾಡ್ಬೇಕಮ್ಮ. ಊಟ ತಿಂಡಿ ಎಲ್ಲ ಹಿಂಗೆ ಕೂತ್ಬೇಕು. ಅಜ್ಜಿನೂ ಅಷ್ಟೇ ಕೆಳಗನೆ ಕೂತ್ಬೇಕು. ಇದಳಿ ಚೆಕ್ ಅಂತ ಅಷ್ಟೇ. ಎಲ್ಲ ಯೋಗ ಎಕ್ಸರ್ಸೈಸ್ ಎಲ್ಲ ಮಾಡ್ಬೇಕಾ? ಮತ್ತೆ ನೀವು ಮತ್ತೆ ಅದಕ್ಕೋಸ್ಕರ ಹಿಂಗೆಲ್ಲ ಮಾಡ್ಬೇಕು ಸರ್. ಒಂದ್ಸತಿ 2 ಸತಿ ಅಲ್ಲ, ಒಂದು 10 ಸತಿ ಮಾಡ್ಬೇಕು. ಮಾಡ್ಬೇಕು ಅಂದ್ರೆ ಆಗ್ಲಿ ವಾಸ ಆದ್ಮೇಲೆ ಹೇಳ್ತೀನಿ. ಅಜ್ಜಿನೂ ಅಷ್ಟೇ. ಅಜ್ಜಿ ಕೂತ್ಕೊಳ್ಳಿ ಒಂದ್ಸತಿ ನೋಡೋಣ. ಮಾಡ್ತಾರೆ, ಎಲ್ಲಾರು ಗಟ್ಟಿ ಇದಾರೆ ಅವರು. ಮಾಡಿ. ಶಾಬಾಷ್. ಕೊಂಚ ಮಾಡಿ. ಎಕ್ಸರ್ಸೈಸ್ ಮಾಡ್ತಾ ಇದ್ದೆ ಇವಾಗ 5 ವರ್ಷದಿಂದ ಇಲ್ಲ. ಹೌದಾ? ಎಷ್ಟಿದೆ ವಯಸ್ಸು? ಯೋಗ ಕ್ಲಾಸ್ಗೆ ಹೋಗ್ತಾ ಇದ್ದೆ. ವಯಸ್ಸು ಎಷ್ಟಿದೆ ಅಮ್ಮ? 85. ಇಷ್ಟು ಮಾಡಿದ್ರಲ್ಲ, ದೊಡ್ಡ ಪೈಲ್ವಾನ್ ನೋಡೇ ಮಾಡಕ್ಕಿಲ್ಲ. ದೇವ್ರುಗಳ ಎಷ್ಟೋ ಪರವಾಗಿಲ್ಲ. ಸ್ವಲ್ಪ ಮಾಡಿ. ಈ ಕಬಡ್ಡಿ ಹುಡುಗರು ಬರ್ತಾರೆ, ಕಿಚ್ಚಾಡ್ಬಿಡ್ತಾರೆ ಮಂಡಿ ನೋವು. ಸ್ವಲ್ಪ ಅಷ್ಟೇ ಅಮ್ಮ. ಸ್ವಲ್ಪ ಯಾವ ಟ್ರೀಟ್ಮೆಂಟ್ ಅಷ್ಟೇ ಫಾಲೋ ಮಾಡಬೇಕು. ಅದೇ ಆಯಿಲ್ ಕೊಡ್ತೀನಿ ಅಮ್ಮ. ಈಗ ಸ್ವಲ್ಪ ಕೊಡ್ತೀನಿ, ಮಾಡಬೇಕು ಅಷ್ಟೇ.